Hi, welcome to Quick Revision. So in today's class we learn about some important questions related to burning of magnesium activity. So ಇದರಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು, ಪ್ರಾಬಬಲ್ ಕ್ವಶನ್. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, ಒಂದು ಕ್ವಶನ್ ಕೇಳಿದರೆ ಕಂಬಸ್ಟನ್ ರಿಯಾಕ್ಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್ ಆರ್ ಕೆಮಿಕಲ್ ಚೇಂಜ್. ಸೊ ವಿ ನೋ ದಟ್ combustion reaction is a chemical change. Another question is there. What are the burning characteristic of magnesium ribbon? That means how it burns. So magnesium ribbon ಹೇಗೆ ಬರ್ನ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ಏನು ಬರೀಬೋದು ನೀವು ಅಂದರೆ, magnesium ribbon burns in air with a dazzling white flame. Magnesium ribbon burns in air with a dazzling white flame. ಸೊ ಇದೊಂದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೆ, ಬರ್ನಿಂಗ್ ಆಫ್ ಮೆಗ್ನೀಷಿಯಮಲ್ಲಿ, ನೀವು ಅದರಲ್ಲಿ ನೋಡಿರ್ತೀರ. ಸೊ ಇದು ಆನ್ಸರು ಈ ಕ್ವಶನ್ಗೆ. ಅದೇ ರೀತಿ ಇನ್ನೇನು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನೇಮ್ ದ ಟೈಪ್ ಆಫ್ ರಿಯಾಕ್ಷನ್ ಬಿಟ್ವೀನ್ ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್. ಅಂದರೆ ರಿಯಾಕ್ಷನ್ ಬಿಟ್ವೀನ್ ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್ ಈಸ್ ವಾಟ್ ಕೈಂಡ್ ಆಫ್ ರಿಯಾಕ್ಷನ್? ಇಟ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಆಲ್ರೆಡಿ ಕಾಂಬಿನೇಷನ್ ರಿಯಾಕ್ಷನ್ಗೆ ಇದನ್ನು ನಾವು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ದ ನೇಚರ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್? What is the nature of magnesium oxide means whether it is acidic in nature or basic in nature. When you dissolve magnesium oxide in water, so it behaves like a base. It behaves like it's a basic oxide. Metal oxides are always basic. Then burning of magnesium is an exothermic or endothermic reaction? We already know that during this reaction large amount of heat and light will be released, so it is an example for exothermic reaction. So this is the question. Here you have to answer this. It's a exothermic reaction. And ಇನ್ನೊಂದು ರಿಯಾಕ್ಷನ್ ಏನು ಕೇಳ್ಬೋದು ಅಂದರೆ, ರೈಟ್ ಎ ಬ್ಯಾಲೆನ್ಸ್ಡ್ ಈಕ್ವೇಷನ್ ಫಾರ್ ದ reaction of burning of magnesium. Magnesium combines with oxygen, it gives magnesium oxide. Magnesium oxide is white in color. ಸೊ ಇದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀರಿ ಅಂತಲೂ ಕೇಳ್ತಾರೆ. ಸೊ ನೀವು ಬ್ಯಾಲೆನ್ಸ್ಡ್ ಈಕ್ವೇಷನ್ನ ಬರೆದ್ರೆ ಸಾಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಆ್ಯಂಡ್ ಇದಾದಮೇಲೆ ಇನ್ನೊಂದು ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ ಕ್ವಶನ್. ಅದು ನಾನು NCERT ಕ್ವಶನ್ ಆ್ಯಂಡ್ ಆನ್ಸರ್ ಡಿಸ್ಕಸ್ ಮಾಡಬೇಕಾದ್ರೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಇವಿಷ್ಟು ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸು.